ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ತಿಳಿಸ್ತಾ ಇರುವಂತಹ ವಿಷಯ ಬಂದು ಡಾಕ್ಟರ್ ಜಿ ಪಿ ರಾಜರತ್ನಂ ಅವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ಜಿ ಪಿ ರಾಜರತ್ನಂ ಅಂತ ಅಂದರೆ ನಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಕವಿ. ಅಂತಹ ಒಬ್ಬ ಕವಿಯ ಪರಿಚಯವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಹೆಸರು ಅಂದರೆ ಇವರ ಒಂದು ಮೂಲತಃ ಹೆಸರು ಬಂದು ರಾಜ ಅಂತ ಹೇಳಿ. ರಾಜರತ್ನಂ ಅಂತ ಹೇಗೆ ಆಗ್ತಾರೆ ಅಂತ ಅಂದರೆ, ಇವರು ಲೋಯರ್ ಸೆಕೆಂಡರಿ ಅಲ್ಲಿ ಓದ್ತಾ ಇರಬೇಕಾದ್ರೆ 7ನೇ ಕ್ಲಾಸಲ್ಲಿ ಒಂದು ಸರಿ ಒಬ್ಬ ಇಂಗ್ಲೀಷ್ ಉಪಾಧ್ಯಾಯರು ಪಾಠವನ್ನು ಮಾಡ್ತಾ ಇರ್ತಾರೆ. ಆ ಪಾಠ ಸ್ವಲ್ಪ ತಪ್ಪಾಗಿ ಮಾಡಿದ್ರಿಂದ ಈ ಮಕ್ಕಳು ಎದ್ದು ನಿಂತ್ಕೊಂಡು, ಅಂದರೆ ರಾಜರತ್ನಂ ಅವರು ಕೂಡ ಎದ್ದು ನಿಂತು ಅದನ್ನು ತಿದ್ದುವಂಥ ಪ್ರಯತ್ನ, ಅಂದರೆ ಹೇಳಿದ್ದು ತಪ್ಪು ಅಂತ ಹೇಳ್ತಾರೆ. ಆವಾಗ ಆ ಮಾಸ್ಟ್ರಿಗೆ ಒಂದು ರೀತಿ ಅವಮಾನವಾದಂತಾಗುತ್ತೆ. ಆವಾಗ ಅವ್ರೇನು ಮಾಡ್ತಾರೆ ಅಂತಂದರೆ ರತ್ನಗಳು ಅಂತ ಕರೆದು ಇವರನ್ನು ರತ್ನ ಅಂತ ಹೆಸರು ಬರುತ್ತಂತೆ. ಆಹಾ, ರತ್ನಗಳು ಕಣಪ್ಪ ನೀವು ಅಂತ ಹೇಳ್ತಾರಲ್ಲ, ಹಾಗೆ ರತ್ನ ಅಂತ ಕರೆದು ಇವರ ಹೆಸರು ರಾಜರತ್ನಂ ಅಂತ ಆಯಿತು ಅಂತ ಹೇಳ್ತಾರೆ. ಇವರು ಜನಿಸಿದ್ದು 8/12/1908 ಇವತ್ತಿನ ಒಂದು ರಾಮನಗರ, ಹಿಂದೆ ಅದನ್ನು ಕ್ಲೋಸ್ಪೇಟೆ ಅಂತ ಹೇಳಿ ಕರಿತಾ ಇದ್ರು, ಅಲ್ಲಿ ಜನಿಸ್ತಾರೆ. ಇವರ ತಂದೆ ಬಂದು ಜಿ ಪಿ ಗೋಪಾಲಕೃಷ್ಣ ಅಯ್ಯಂಗರ್ ಅವರು, ಮತ್ತು ತಾಯಿ ಇವರ ತಂದೆ ಜಿ ಪಿ ಗೋಪಾಲಕೃಷ್ಣ ಅಯ್ಯಂಗರ್ ಅವರು. ಇವರು ಒಬ್ಬರು ಒಂದು ಗುಂಡ್ಲುಪೇಟೆಯ ಪಂಡಿತರು ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಂಥವರು, ವೈಷ್ಣವ ಮನೆತನದಲ್ಲಿ ಜನಿಸಿದಂಥವರು ಅಂತ ಹೇಳ್ಬೋದು. ಇವ್ರ ತಂದೆ ಗೋಪಾಲಕೃಷ್ಣ ಅಯ್ಯಂಗರ್ ಅವರು ಮೈಸೂರಿನ ಶಾಲೆಯಲ್ಲಿ ಉಪಾಧ್ಯಾಯರಾಗಿರ್ತಾರೆ. ನಂತರ ಇವರ ಒಂದು 4 ವರ್ಷದ ಸಂದರ್ಭದಲ್ಲಿ ಇವರ ತಾಯಿ ಸ್ವರ್ಗಸ್ಥರಾಗ್ತಾರೆ. ಕೆಲ ಕಾಲ ಇವರ ವಿದ್ಯಾಭ್ಯಾಸ ಎಲ್ಲ ಮೈಸೂರು ಮತ್ತು ಕೊಳ್ಳೇಗಾಲದಲ್ಲೇ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು ಇವರು ಗುರುಗಳನ್ನು ನೋಡೋದಾದರೆ BM ಶ್ರೀಕಂಠಯ್ಯನವರು, AR ಕೃಷ್ಣಶಾಸ್ತ್ರಿಗಳು, ವಿ ಸೀತಾರಾಮಯ್ಯ, TS ವೆಂಕಣ್ಣಯ್ಯನವ್ರನ್ನ ನಾವು ನೋಡ್ಬೋದು. ಏಕೆಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಲೋಯರ್ ಸೆಕೆಂಡರಿ ಶಾಲಾ ಶಿಕ್ಷಣ ಇದೆಲ್ಲ ಮುಗ್ದಾದ್ಮೇಲೆ ಕಾಲೇಜನ್ನು ಸೇರ್ತಾರೆ. ಅದು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಸೇರಿ ಆ ಒಂದು ಇದರಲ್ಲಿ ಇಂತಹ ಒಬ್ಬ ಮಹಾನ್ ಕವಿಗಳ ಒಂದು ಪರಿಚಯ ಅವ್ರಿಗೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಆ ನಂತರದಲ್ಲಿ ಇವರೇನು ಮಾಡ್ತಾರೆ, ಅಲ್ಲೇ BA ಓದ್ಕೊಂಡು ಕನ್ನಡದ ಅಸತ್ವಯುತ ಕಾವ್ಯಗಳನ್ನು ಬರೆಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಜಿ ಪಿ ರಾಜರತ್ನಂ ಅವರು 1932ರಲ್ಲಿ ಅವ್ರಿಗೆ ಯಾವುದೇ ರೀತಿಯ ಕೆಲಸ ಸಿಕ್ಕಿರೋದಿಲ್ಲ. ಒಂದಷ್ಟು ಬರವಣಿಗೆಯನ್ನು ಮಾಡಿಕೊಂಡು ಹೆಸರನ್ನು ಸಂಪಾದನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಇವರು ಬರೆದಂತಹ ತಾರೆ ಅನ್ನುವಂತಹ ಒಂದು ಪದ್ಯಕ್ಕೆ BM ಶ್ರೀಕಂಠಯ್ಯನವರು ಚಿನ್ನದ ಪದಕವನ್ನು ನೀಡಿ ಗೌರವಿಸಿರ್ತಾರೆ ಜಿ ಪಿ ರಾಜರತ್ನಂ ಅವರಿಗೆ. ತಾರೆ ಅನ್ನುವಂಥ ಒಂದು ಪದ್ಯಕ್ಕೆ ರಾಜರತ್ನಂ ಅವರು ಒಬ್ಬ ಕವಿ, ನಾಟಕಕಾರ, ವಿಮರ್ಶಕ, ಮಕ್ಕಳ ಸಾಹಿತಿ, ಚಿಂತನಾಶೀಲ ಬರಹಗಾರ, ಉತ್ತಮ ಮಾತುಗಾರ, ಸಾಹಿತ್ಯ ಪರಿಚಾರಕ, ಬೋಧಕ ಎಲ್ಲವೂ ಕೂಡ ಆಗಿದ್ರು ಅಂತ ಹೇಳ್ಬೋದಾಗಿದೆ. ಈ ನಂತರದಲ್ಲಿ ಜಿ ಪಿ ರಾಜರತ್ನಂ ಅವರು ಏನಾಗುತ್ತೆ ಅಂತಂದರೆ, ಮೊದಲ ಪತ್ನಿ ಕಾಯಿಲೆಯಿಂದ ತೀರ್ಕೊಳ್ತಾರೆ. ನಂತರ ಅವರು ಮತ್ತೆ ಇನ್ನೊಂದು ವಿವಾಹವನ್ನು ಕೂಡ ಆಗ್ತಾರೆ ಅಂತ ಹೇಳಲಾಗುತ್ತೆ. ಇವರಿಗೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್ ಭಾಷೆಗಳು ಮತ್ತು ಪಾಳಿ, ಪ್ರಾಕೃತ, ಹಿಂದಿ, ತೆಲುಗು ಭಾಷೆಗಳು ಕೂಡ ಇವರಿಗೆ ಪಾಂಡಿತ್ಯವನ್ನು ಹೊಂದಿದ್ರು ಅಂತ ಹೇಳ್ಬೋದಾಗಿದೆ. ಈ ಎಲ್ಲ ಭಾಷೆಗಳ ಪಾಂಡಿತ್ಯ ಅವ್ರಿಗೆ ಇತ್ತು ಅಂತ ಹೇಳಲಾಗುತ್ತೆ. ಇನ್ನು ಇವ್ರಿಗೆ ದೊರೆತಂತಹ ಸನ್ಮಾನವನ್ನು ನಾವು ನೋಡೋದಾದರೆ, ಇವರು MA ವಿದ್ಯಾರ್ಥಿಯಾಗಿದ್ದಾಗಲೇ ಇವರು ಬರೆದಂತಹ 22 ಪಂಕ್ತಿಗಳಲ್ಲಿ ಬರೆದಂತಹ ಈಗಾಯಿತು ಅನ್ನುವಂಥ ಕವನಕ್ಕೆ ₹5 ಬಹುಮಾನ ಬಂದಿರುತ್ತೆ. 1933ರಲ್ಲಿ ಚೀನಾ ದೇಶದ ಬೌದ್ಧ ಯಾತ್ರಿಕರು ಎಂಬ ಪುಸ್ತಕಕ್ಕೆ ಮೈಸೂರು ಸರ್ಕಾರ ದೇವರಾಜ್ ಬಹದ್ದೂರ್ ಬಹುಮಾನವನ್ನು ಕೊಟ್ಟಿರುತ್ತೆ ಇದಕ್ಕೆ. ಇನ್ನು 1938ರಲ್ಲಿ ಬಳ್ಳಾರಿಯಲ್ಲಿ ಸೇರಿದ್ದ 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, 1944ರಲ್ಲಿ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ರಾಜರತ್ನಂ ಅವರು ಲೇಖಕರ ಗೋಷ್ಠಿಗೆ ಅಧ್ಯಕ್ಷರಾಗಿರ್ತಾರೆ. 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಇವ್ರಿಗೆ ಸಿಗುತ್ತೆ. ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು ಇವರಿಗೆ ರಾಜರತ್ನಂ ಎಂಬ ಗೌರವ ಗ್ರಂಥವನ್ನು ಕೂಡ ಒಪ್ಪಿಸಿದ್ದಾರೆ.
ಇನ್ನು 1978ರಲ್ಲಿ ನಮ್ಮ ಭಾರತದ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಇವರಿಗೆ 50ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಳ್ತಾರೆ. ಯಾವುದೇ ಕನ್ನಡ ಕವಿ ಸಾಹಿತಿಗೆ ದೊರೆಯಬಹುದಾದಂತಹ ಒಂದು ಅತ್ಯುನ್ನತ ಗೌರವವನ್ನು ಇವರು ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಇದು ಸುವರ್ಣ ಸಮ್ಮೇಳನ ಅಂತಲೇ ಹೇಳ್ಬೋದು. ಆಗಿನ ಭಾರತದ ಪ್ರಧಾನಿಯಾದಂತಹ ಭಾರತ ರತ್ನ ಮೊರಾರ್ಜಿ ದೇಸಾಯಿ ಅವರು ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದ್ರು ಅಂತ ಹೇಳ್ಬೋದಾಗಿದೆ. ಇದರ ನಂತರದಲ್ಲಿ 1977ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನುವಂಥ ಗೌರವವನ್ನು ಕೊಡ್ತಾರೆ. GP ರಾಜರತ್ನಂ ಆಗಿದ್ದಂತಹ ರಾಜರತ್ನಂ ಅವರು ಡಾಕ್ಟರ್ GP ರಾಜರತ್ನಂ ಆಗ್ತಾರೆ. 1979ರಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಶಿಶು ಸಾಹಿತ್ಯ ಗೋಷ್ಠಿಯನ್ನು ಇವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ರಾಜರತ್ನಂ ನಿಧನದ ನಂತರ ಜೀವರತ್ನ ಮತ್ತು ಸಾಹಿತ್ಯ ಪರಿಚಾರಕ ರಾಜಮಾರ್ಗ ಎಂಬ ಸ್ಮರಣ ಸಂಪುಟಗಳನ್ನು ಕೂಡ ಪ್ರಕಟಿಸಲಾಗುತ್ತೆ. ರಾಜರತ್ನಂ ಅವರಿಗೆ ಪರಿಚಾರಕ, ಸಾಹಿತ್ಯ ಪರಿಚಾರಕ ಅನ್ನುವಂಥ ಕೂಡ ಹೆಸರು ಇತ್ತು ಅಂತ ಹೇಳಲಾಗುತ್ತೆ. ಇನ್ನು ರಾಜರತ್ನಂ ಅವರ ಕವನಗಳನ್ನು ನಾವು ನೋಡೋದಾದರೆ, ರಾಜರತ್ನಂ ಅವ್ರಿಗೆ ಕನ್ನಡದ ಮೇಲೆ ಅತ್ಯುತ್ತಮವಾದಂತಹ ಅಭಿಮಾನ ಇತ್ತು. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ರತ್ನನ ಪದಗಳು ಅನ್ನುವಂತಹ ಒಂದು ಕವನವನ್ನು ಬರೀತಾರೆ. ಆ ರತ್ನನ ಪದಗಳು, ನಾಗನ ಪದಗಳು, ಸಾಚಿತಿ, ಜಪಾನಿನ ಹಿಮಗಿರಿ ಮತ್ತು ಇತರ ಕವನಗಳು, ಪುರುಷ ಸರಸ್ವತಿ ಅನ್ನುವಂಥವು ಇವರ ಒಂದು ಪ್ರಸಿದ್ಧವಾದಂತಹ ಕವನಗಳು ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ಇವರ ಒಂದು ಪ್ರಮುಖವಾದಂಥದ್ದು ಸಾಲು ನೋಡೋದಾದರೆ, ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ ಹೊಲ್ಸ್ ಹಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸ್ ನೀ ಕಾಣೆ ಅನ್ನುವಂಥದ್ದು ಇವರ ಒಂದು ಪ್ರಸಿದ್ಧವಾದಂತಹ ಕನ್ನಡ ಅಭಿಮಾನಕ್ಕೆ ಇದ್ದಂಥ ಉದಾಹರಣೆ. ಅವ್ರು ಹೇಳ್ತಾರೆ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಲಾಗಿದೆ. ರಾಜರತ್ನಂ ದೇಶಭಕ್ತರು. ಭಾರತ ಸ್ವತಂತ್ರ ಹೋರಾಟ ಕಾಲದಲ್ಲಿ ಅವರು ಭಾಗವಹಿಸಿ ಜೈಲಿಗೆ ಹೋಗದಿದ್ರೂ ದೇಶದ ಗುಲಾಮಗಿರಿ ಹೋಗಬೇಕು ಎಂದು ಆಶಿಸಿದಂಥವರು ಅಂತ ಹೇಳಲಾಗಿದೆ. ಇನ್ನು GP ರಾಜರತ್ನಂ ಅವರು ತಮ್ಮ ಒಂದು ಕೃತಿಗಳಲ್ಲಿ ಹಲವಾರು ಪದಗಳನ್ನು ಬಳಸಿದ್ದಾರೆ. ಅದರಲ್ಲಿ ಅವರ ಒಂದು ಪ್ರೀತಿ, ಪ್ರೇಮ ಎಲ್ಲ ವಿಷಯಗಳು ಕೂಡ ಪದ್ಯದಲ್ಲಿರೋದನ್ನು ನಾವು ನೋಡ್ಬೋದು. ಬಡತನ, ಮುಗ್ಧ ಜೀವನ, ಸತ್ಯನಿಷ್ಠೆ, ಕನ್ನಡ ಅಭಿಮಾನ. ಮತ್ತು ಅವರ ಪತ್ನಿ ಲಲಿತಮ್ಮ ತೀರ್ಕೊಂಡ ಬಳಿಕ ರಾಜರತ್ನಂ ಅವ್ರಿಗೆ ತೀವ್ರ ಸಂಕಟ ಆಗುತ್ತೆ. ಆಕೆಯ ನೆನಪು ಮಾಸೋದಿಲ್ಲ. ಅದಕ್ಕೋಸ್ಕರ ನಂಜಿ ಅಂತ ಹೆಸರಿಟ್ಕೊಂಡು ಅದ್ರ ಮೇಲೆ ಒಂದಷ್ಟು ಪದಗಳನ್ನು ಬರೀತಾರೆ. ಅವೇ ಪುಟ್ನಂಜಿ ಪದಗಳು ಅಂತ ಹೇಳಲಾಗುತ್ತೆ. ಮತ್ತು ಇವರು ಪದ್ಯ ಏನಿದೆ, ಬಡತನ ಗಿಡತನ ಏನಿದ್ರೇನ ನಡತೇನ ಚಂದಾಗಿ ಇಟ್ಕೊಳ್ಳದೆ ಅಚ್ಚ, ಅನ್ಸ್ಕೊಂಡಿರೋ ಸುಖವಾಗಿ ಕಷ್ಟಕ್ಕೆ ನೆಗ ಮುಖವಾಗಿ ನೆಟ್ಟೋದೆ ರತ್ನನ್ ಪ್ರಪಂಚ, ದೇವ್ರೇನು ಕೊಡ್ಲಣ್ಣ ಕೊಡ್ದಿದ್ರೆ ಬಿಡ್ಲಣ್ಣ, ನಾವೆಲ್ಲ ಅವನಿಗೆ ಬಚ್ಚ, ಎಂಡ ಹೋಗ್ಲಿ ಹೆಂಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ. ರತ್ನನಿಗೆ ಎಂಡ, ಹೆಂಡ್ತಿ ಹಾಗೂ ಕನ್ನಡ ಪದಗಳು ಅಂದರೆ 3 ಪ್ರಾಣ. ಅವನು ಕನ್ನಡದ ಪದಗಳು ಅಂದರೆ ಪ್ರಾಣ. ಎಂಡ ಬೇಕಾದ್ರೆ ಹೋಗ್ಲಿ, ಹೆಂಡ್ತಿ ಬೇಕಾದ್ರೆ ಹೋಗ್ಲಿ, ಆದರೆ ಕನ್ನಡ ಪದಗಳು ಮಾತ್ರ ಆ ಪ್ರಪಂಚ ಇರೋವರೆಗೂ ನುಗ್ಲಿ ಅಂತ ಹೇಳ್ತಾನೆ. ಮತ್ತು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಹೇಳ್ಕೊಳಕ್ಕೊಂದೂರು ತಲೆಮೆಗೆ ಒಂದ್ಸೂರು, ನಿನ್ನನ್ ಅಟ್ಟಿಗೆ ಬೆಳಕಂಗಿದ್ದೆ ನಂಜಿ, ನೀನನ್ನಟ್ಟಿಗೆ ಬೆಳಕಂಗಿದ್ದೆ ನಂಜಿ. ಇವೆಲ್ಲವೂ ಕೂಡ ಇವರ ಒಂದು ಪ್ರಸಿದ್ಧವಾದಂತಹ ಕವನದ ಸಾಲುಗಳು ಅಂತ ಹೇಳ್ಬೋದು. ಇದಿಷ್ಟು ಇವರ ಕವನಗಳಾದರೆ, ಇವರು ನಾಟಕಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವರು ರಚಿಸಿರುವಂತಹ ನಾಟಕಗಳನ್ನು ನೋಡೋದಾದರೆ, ಸೋಲಿಗರ ಸಿದ್ಧ ಮತ್ತು ನೆನಪು ಅನ್ನುವಂಥದ್ದು ಏಕಾಂಕ ದೃಶ್ಯ, ಗಂಡುಗೊಡಲಿ 1932ರಲ್ಲಿ ಪ್ರಕಟವಾದಂತಹ ಒಂದು ನಾಟಕ. ಇದು ಗಂಡುಗೊಡಲಿ ಹೆಸರೇ ಹೇಳುವಂತೆ
ಪರಶುರಾಮನ ಕಥೆಯನ್ನು ಕುರಿತಂಥದ್ದು. ಈ ಕತೆ ಅಂದಿನ ಭಾರತದ ಪರಿಸ್ಥಿತಿಗೆ ಹೋಲಿಕೆಯಾಗುವಂತೆ ನಾಟಕ ರೂಪದಲ್ಲಿ ಬರೆದಿದ್ದಾರೆ. ಭಾರತದಲ್ಲಿ ಆಗ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರುತ್ತೆ. ಮಹಾತ್ಮ ಗಾಂಧೀಜಿ ಅದಕ್ಕೊಂದು ಹೊಸ ರೂಪ ಕೊಟ್ಟು ಇಡೀ ದೇಶದಲ್ಲಿ ಸ್ವತಂತ್ರದ ಕಹಳೆಯನ್ನು ಮೊಳಗಿಸಿರ್ತಾರೆ. ಅವರ ಒಂದು ಕರೆಗೆ ಓಗೊಡೋದವರಿಲ್ಲ. ವಿದ್ಯಾರ್ಥಿಯಿಂದ ಹಿಡಿದು ಹಿರಿಯ ಅಧಿಕಾರಿಯವರೆಗೂ ಸ್ವತಂತ್ರ ಸಮರದಲ್ಲಿ ಧುಮುಕಿರ್ತಾರೆ. ರಾಜರತ್ನಂ ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ದ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾಷಣ ಕೇಳಿ ಅವರ ಮೈಯೆಲ್ಲ ಕಾವೇರುತ್ತೆ. ಈ ದಾಸ್ಯದಲ್ಲಿ ನಾವಿದ್ದೀವಲ್ಲ, ನಮ್ಮ ಮನೆಯಲ್ಲೇ ನಮಗೆ ಸ್ವತಂತ್ರ ಇಲ್ವಲ್ಲ ಅನ್ನುವಂಥ ಆಲೋಚನೆ ಉಟ್ಕೊಂಡು ಆ ಒಂದು ಗಂಡು ಗೊಡಲಿ ಅನ್ನುವಂಥ ನಾಟಕ ಬರೀತಾರಂತೆ. ಹಿಂದೆ ಕಾರ್ತವೀರ್ಯಾರ್ಜುನ ಎಂಬ ಅಹಂಕಾರದ ಹಾಗೂ ಅಟ್ಟಹಾಸದ ದೊರೆಯನ್ನೆದುರಿಸಿದ ಪರಶುರಾಮನ ನೆನಪಾಯಿತು. ಅದೇ ನಾಟಕದ ವಸ್ತುವು ಆಯಿತು. ಅಲ್ಲಿಯೂ ದಾಸ್ಯದ ತೊಳಲಾಟವಿತ್ತು. ಹಾಗೆ ಇಲ್ಲಿಯೂ ಕೂಡ ಒಂದು ದಾಸ್ಯದ ತೊಳಲಾಟವಿದೆ ಅನ್ನೋಕ್ಕೋಸ್ಕರ ಅವರು ಈ ನಾಟಕ ಬರೀತಾರೆ. ಇಲ್ಲಿ ಪರಶುರಾಮ ಮಹಾವಿಷ್ಣುವಿನ ಒಂದು ಅವತಾರ. ಈತ ಜಮದಗ್ನಿ ರೇಣುಕಿಯರ ಮಗ. ಮಹಾಶಿವನಿಂದ ಪರಶು ಎಂಬ ಆಯುಧವನ್ನು ಪಡೆದಿದ್ದ ರಾಮ ಪರಶುರಾಮ ಅಂತ ಹೆಸರಾಗ್ತಾನೆ. ಅವನ ಕೈಯಲ್ಲಿ ಸದಾ ಕೊಡಲಿ ಮಿಂಚುತ್ತಿತ್ತು. ಆ ಕಾಲದಲ್ಲಿ ಕಾರ್ತವೀರ್ಯ ಎಂಬ ದೊರೆ ಇದ್ದ. ಅವನಿಗೆ 1000 ತೋಳುಗಳು. ಅವನು ಕ್ಷತ್ರಿಯ. ಒಮ್ಮೆ ಜಮದಗ್ನಿಗಳ ಆಶ್ರಮಕ್ಕೆ ಬಂದ. ರೇಣುಕೆ ರಾಜನನ್ನು ಸ್ವಾಗತಿಸಿ ಉಪಚಾರ ಮಾಡಿದಳು. ಇದಕ್ಕೆ ಪ್ರತಿಯಾಗಿ ಕೃತಜ್ಞತೆ ತೋರದ ಕಾರ್ತವೀರ್ಯ ಮುನಿಗಳ ಗೋವು ಒಂದನ್ನು ಅಪಹರಿಸಿದ. ವಿಷಯ ತಿಳಿದು ಕುಪಿತನಾದ ಪರಶುರಾಮ ಕಾರ್ತವೀರ್ಯನ ಮೇಲೆ ಯುದ್ಧಕ್ಕೆ ಹೋಗಿ ಅವನನ್ನು ಕೊಂದು ಹಾಕಿದ. ಆ ರಾಜನ ದಬ್ಬಾಳಿಕೆಯನ್ನು ಕೊನೆಗಾಣಿಸಿದ. ಇಲ್ಲಿ ಕಾರ್ತವೀರ್ಯಾರ್ಜುನ ಪ್ರಜೆಗಳ ಸ್ವಾತಂತ್ರ್ಯವನ್ನು ತುಳಿದ ದೊರೆ. ಆದರೆ ಭಾರತದ ಅಂದಿನ ಪರಿಸ್ಥಿತಿಯಲ್ಲಿ ಕಾರ್ತವೀರ್ಯ ಬ್ರಿಟಿಷರ ಪ್ರತಿನಿಧಿಯಂತೆ ಅವರು ಭಾರತದ ಮೇಲೆ ದೌರ್ಜನ್ಯದಿಂದ ದಬ್ಬಾಳಿಕೆ ಮಾಡುತ್ತಿದ್ದರು. ಪರಶುರಾಮ ಭಾರತೀಯರ ಪ್ರತಿನಿಧಿಯಂತೆ. ರಾಜರತ್ನಂ ಈ ಅರ್ಥದಲ್ಲಿ ನಾಟಕವನ್ನು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಸಂಭವಾಮಿ ಯುಗೆ ಯುಗೆ ಅನ್ನುವಂಥದ್ದು, ನರಕದ ನ್ಯಾಯ ಮತ್ತು ಕಂಬಳಿ ಸೇವೆ, ಶಕರನ ಸಾರೋಟು, ಬಾಹುಬಲಿ ವಿಜಯಂ ಮತ್ತು ಗೊಮ್ಮಟ ಶಿಲ್ಪ ಇವು ಇವರ ಪ್ರಮುಖವಾದ ನಾಟಕಗಳು ಅಂತ ಹೇಳ್ಬೋದು. ಇನ್ನು ರಾಜರತ್ನಂ ಅವರು ಬೌದ್ಧ ಮತ್ತು ಜೈನ ಸಾಹಿತ್ಯವನ್ನು ರಚಿಸಿದ್ದಾರೆ. ಬೌದ್ಧ ಸಾಹಿತ್ಯದಲ್ಲಿ ಚೀನಾ ದೇಶದ ಬೌದ್ಧ ಯಾತ್ರಿಕರು ಅನ್ನುವಂತಹ ಒಂದು ಕೃತಿ 1932ರಲ್ಲಿ ಬರೀತಾರೆ. ಇದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಸಲಹೆಯಂತೆ ಈ ಕೃತಿಯನ್ನು ಅವರು ರಚಿಸ್ತಾರೆ. ಯಾತ್ರಿಕ ಪಾಹಿಯಾನನ ಕ್ಷೇತ್ರ ಯಾತ್ರೆಗಳನ್ನು ಇವರು ಭಾಷಾಂತರಿಸಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದನ್ನು ಅವರು 1932ರಲ್ಲಿ ರಚಿಸ್ತಾರೆ. ಆ ನಂತರ ಧರ್ಮದಾನಿ ಬುದ್ಧ 1933ರಲ್ಲಿ, ಬುದ್ಧ ವಚನ ಪರಿಚಯ 1937, ಪಾಲಿ ಪಜ್ಜ ಪುಷ್ಪಾಂಜಲಿ 1937, ಜಾತಕ ಕಥೆಗಳು 1941, ಬುದ್ಧನ ಕಥೆಗಳು 1940, ಧಮ್ಮಪದ 1945, ಭಗವಾನ್ ಬುದ್ಧ 1956, ಮಿಲಿಂದ ಪ್ರಶ್ನೆ ಮೊದಲಾದಂಥ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ಆ ಒಂದು ಬೌದ್ಧ ಧರ್ಮದಲ್ಲಿ ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ನಂತರ ಇವರು ಜೈನ ಧರ್ಮದ ಕೃತಿಗಳನ್ನು ಕೂಡ ರಚಿಸ್ತಾರೆ. ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಮಹಾವೀರನ ಮಾತುಕತೆ ಅನ್ನುವಂತಹ ಕೃತಿಯನ್ನು ಇವರು ರಚಿಸ್ತಾರೆ. ಶ್ರೀ ಗೊಮ್ಮಟೇಶ್ವರ ಅನ್ನುವಂಥದ್ದು 1938ರಲ್ಲಿ, ಭಗವಾನ್ ಮಹಾವೀರ ಅನ್ನುವಂಥದ್ದು 1938, ಪಾರ್ಶ್ವನಾಥ ಚಂಪು ಅನ್ನುವಂಥದ್ದು 1940ರಲ್ಲಿ ಇವರು ರಚಿಸಿದಂತಹ ಕೃತಿಗಳು ಅಂತ ಹೇಳ್ಬೋದಾಗಿದೆ. ನಂತರದಲ್ಲಿ ಜಿ.ಪಿ. ರಾಜರತ್ನಂ ಅವರು ಕೆಲವು ಕವಿ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ರನ್ನನ ರಸಗಟ್ಟೆ ಅನ್ನುವಂಥದ್ದು 1948ರಲ್ಲಿ ಬರೀತಾರೆ. ಹೊಸಗನ್ನಡ ಯಶೋಧರ ಚರಿತೆ 1944, ಶ್ರೀ ಕವಿರತ್ನ 1948, ಚಿಕ್ಕದೇವರಾಜ ಭಿನ್ನಪ್ಪ 1950, ಶ್ರೀ ಕವಿ ಪಂಪ 1951, ಸ್ನೇಹದೀಪ ಅನ್ನುವಂತಹ ಒಂದು ಕೃತಿಯನ್ನು ಆನಕ್ರು ಅವರ ನೆನಪಿಗಾಗಿ 1972ರಲ್ಲಿ ಬರೀತಾರೆ. ಯಾಕೆ ಅಂದರೆ ಆನಕ್ರು ಅವರು ತೀರ್ಕೊಂಡಾಗ ರಾಜರತ್ನಂ ಅವರು ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದಿಂದ ಪ್ರತಿ ತಿಂಗಳು ಒಂದೊಂದರಂತೆ ಉಪನ್ಯಾಸವನ್ನು ಏರ್ಪಡಿಸಿ 12 ಉಪನ್ಯಾಸಗಳನ್ನು ಅವರು ಒಟ್ಟಿಗೆ ಸೇರಿಸಿ ಸ್ನೇಹದೀಪ ಅಂತ ಹೇಳಿ ಹೆಸರಿನಲ್ಲಿ ಪ್ರಕಟಿಸ್ತಾರೆ. ಕನ್ನಡ ನುಡಿ ಎಂಬ
ಕನ್ನಡ ಸಾಹಿತ್ಯ ಪರಿಷತ್ತಿನ ಪತ್ರಿಕೆಯಲ್ಲಿ ರಾಜರತ್ನಂ ಅವರು ಪುರುಷ ರತ್ನಾಕರ, ಮಹಾಕವಿ ಕ್ಷುದ್ರಕ, ಮುದ್ದಣ್ಣ ಕವಿಯ ರಾಮಾಶ್ವಮೇಧ, ಸಂಸರ ನಾಟಕ ಚಕ್ರ, ನಮ್ಮ ಕಾರಂತರು ಮೊದಲಾದ ಲೇಖನಗಳನ್ನು ಕವಿಕೃತಿ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟು ಗಾಂಧಿಯನ್ನ ಕುರಿತು ಗಾಂಧಿ ಸಾಹಿತ್ಯ ಬರೆದಿದ್ದಾರೆ. ಮಹಾತ್ಮರ ಮರಣ, ಗಾಂಧಿ ಜಯಂತಿಯ ಕಾಣಿಕೆ, ದೇವರ ಸಾಕ್ಷಿ, ಗಾಂಧಿ ಜ್ಞಾಪಕ ದೀಪ, ಗಾಂಧೀಜಿಯವರ ಕತೆ, ಮಕ್ಕಳ ಗಾಂಧಿ ಒಂದೇ ಗಾಂಧೀಜಿ, ಗಿಳಿಮರಿಗಳ ಗಾಂಧಿ, ಇವರು ಬರೆದಿರುವಂತಹ ಒಂದು ಗಾಂಧಿಯನ್ನ ಕುರಿತಂತಹ ಕೃತಿಗಳು. ಇನ್ನಕ್ಕೆ ಆತ್ಮಕತೆ ಇವ್ರದ್ದು 10 ವರ್ಷ 1939 ಬರೀತಾರೆ ಇವರು. ಆ ನಂತರ ಇದು ನಿರ್ಭಯಾಗ್ರಪಿ ಅನ್ನುವಂತಹ ಹೆಸರಿನಲ್ಲಿ ಕೂಡ ಪ್ರಕಟ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನಿರ್ಭಯಾಗ್ರಪಿ ಅಂತ ಹೇಳಿ ಇದು ಪ್ರಕಟ ಆಗಿರುವಂಥದ್ದು. ತಮ್ಮ ಕೊನೆಯ ವರ್ಷಗಳಲ್ಲಿ ಇದನ್ನು ಪ್ರಕಟಿಸ್ತಾರೆ. ನಂತರ ಮಕ್ಕಳ ಸಾಹಿತ್ಯಕ್ಕೆ ಪ್ರಸಿದ್ಧಿಯಾದಂಥವರು GP ರಾಜರತ್ನಂ ಅವರು. ತುತ್ತೂರಿ, ಇದು ಅವರು ಬರೆದಂತಹ ಪ್ರಸಿದ್ಧವಾದಂತಹ ಒಂದು ಮಕ್ಕಳ ಸಾಹಿತ್ಯ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮಪದನಿಸ ಊದಿದನು, ಸನಿಪದ ಮಗರಿಸ ಊದಿದನು, ಇದು ಪ್ರಸಿದ್ಧವಾದದ್ದು. ನಂತರ ಕಡಲೆಪುರಿ, ಚುಟುಕು, ಕಂದನ ಕಾವ್ಯಮಾಲೆಗಳು, ಗುಲಗಂಜಿಯನ್ನು, ಕಲ್ಲು ಸಕ್ಕರೆ, ಕೆನೆ ಹಾಲು, ಕೋಳಿ ಕಳ್ಳ, ಮಕ್ಕಳ ಗಾಂಧಿ, ಪುಟಾಣಿ ಪಂಚತಂತ್ರ, ಹೀಗೆ ಹಲವಾರು ಮಕ್ಕಳ ಕೃತಿಗಳನ್ನು ಕೂಡ ರಚಿಸಿರೋದನ್ನು ನಾವು ನೋಡ್ಬೋದು. ಮಕ್ಕಳಿಗಾಗಿ ನಾಟಕಗಳನ್ನು ಕೂಡ ರಚಿಸಿದ್ದಾರೆ. ಧ್ವಜವಂದನೆ 1949ರಲ್ಲಿ, ಪೈರು ಇದು ಕೂಡ 1949ರಲ್ಲಿ ರಚಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಕಥಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಅವರು. ವೃತ್ತವಿಲಾಸನ ವಿಚಿತ್ರ ಕಥೆಗಳು ಮತ್ತು ನಕ್ಕಳ ತಾಯಿ ಅಂತ ಹೇಳಿ ಪ್ರಕಟಿಸಿದ್ದಾರೆ. ನಕ್ಕಳ ತಾಯಿ ಅಂತ ಹೇಳಿ ಪ್ರಕಟಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು GP ರಾಜರತ್ನಂ ಅವರ ವ್ಯಕ್ತಿತ್ವ ನೋಡೋದಾದರೆ ಅವರೊಬ್ಬರು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತಲೇ ಹೇಳ್ಬೋದಾಗಿದೆ GP ರಾಜರತ್ನಂ ಅವರ ಬಗ್ಗೆ. ಇನ್ನು ಅವರ ಕೆಲವು ವಿಚಾರವನ್ನು ನಾವು ನೋಡೋದಾದರೆ, ಸೂಕ್ತಿಗಳನ್ನು ನೋಡೋದಾದರೆ ಅವ್ರು ಹೇಳ್ತಾರೆ, ಮನುಷ್ಯ ತನ್ನ ಸುತ್ತಿನ ಸಮಾಜದೊಡನೆಯೂ ಬದುಕಬೇಕು, ತನಗೋಸ್ಕರವಾಗಿಯೂ ಬದುಕಬೇಕು ಅಂತ ಹೇಳ್ತಾರೆ. ವಿದ್ಯೆ ಬರೀ ಮನಸ್ಸಿನ ಸಂಕಲ್ಪ, ವಿದ್ಯೆ ಬರೀ ಮನಸ್ಸಿನ ಸರಕಲ್ಲ, ಬುದ್ಧಿಯ ಸರಕಲ್ಲ, ಅದು ಅಂತಃಕರಣಕ್ಕೆ ಸಂಬಂಧಪಟ್ಟ ಸರಕು. ದಯೆ, ಕರುಣೆ, ಮರುಕ, ಅನುಕಂಪ ಇವೆಲ್ಲ ಸದ್ಬುದ್ಧಿಯ ಸಂತಾಪ ಅಂತ ಹೇಳ್ತಾರೆ. ಪುಸ್ತಕಗಳಲ್ಲಿರುವುದನ್ನು ಮಸ್ತಕಕ್ಕೆ ತುಂಬಿಕೊಂಡರೆ ಒಂದು ಮಸ್ತಕವೇ ಪುಸ್ತಕವಾಗಿ ಬಿಡುತ್ತದೆ ಅನ್ನುವಂತಹ ಮಾತನ್ನು ಕೂಡ ಅವ್ರು ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ. ಹೀಗೆ ಅವರು ಕೆಲವು ವಿಚಾರ ಚಿಂತನೆಗಳನ್ನು ಕೂಡ ಬರೆದಿದ್ದಾರೆ ಪತ್ರಿಕೆಗಳಿಗೆ. ವಿಚಾರ ಸರಣಿ ಅನ್ನುವಂಥ ಅಂಕಣ ಬರೆದಿದ್ದಾರೆ. ಮತ್ತು ವಿಚಾರ ತರಂಗ, ಕಿರಣಾನುಭವ, ಸಂಭಾವನೀಯ ಅನ್ನುವಂತಹ ಒಂದು ಅಂಕಣ ಬರಹಗಳನ್ನು ಕೂಡ ಬರೆದಿರೋದನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು GP ರಾಜರತ್ನಂ ಅವರ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಇನ್ನು ಮುಂದಿನ ಭಾಗದಲ್ಲಿ ಮತ್ತೊಬ್ಬ ಕವಿಯ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ.